ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಕೂಡ ಒಂದು ವಿಷಯವನ್ನು ನಾವು ಧ್ಯಾನಿಸೋಣ. ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಅಂಶಗಳು, ಪ್ರಾರ್ಥನೆಗೆ ಯಾವೆಲ್ಲ ಸಂಗತಿಗಳು ತಡೆ ಮಾಡುತ್ತದೆ ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸುವ ಸಂಗತಿಗಳು ಯಾವುದು, ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ದೇವರನ್ನು ಬೇಡುವಾಗ ಏನು ಸಂಭವಿಸ್ತದೆ ಎಂಬಂಥ ಕಾರ್ಯಗಳನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು? ನಾವು ಪ್ರಾರ್ಥನೆ ಮಾಡುವಾಗ ನಾವು ಎಲ್ಲ ಸಂಗತಿಗಳನ್ನು ದೇವರಿಗೆ ಹೇಳುವುದರಿಂದ ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥನೆಯ ಮೂಲಕ ದೇವರ ಅನ್ಯೋನ್ಯತೆಯಲ್ಲಿ ನಾವಿರಲಿಕ್ಕೆ ಸಾಧ್ಯ. ಪ್ರಾರ್ಥನೆಯ ಮುಖಾಂತರ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಒಂದು, ಪ್ರಾರ್ಥನೆ ಮಾಡುವಾಗ ನಾವು ದೇವರಿಗೆ ಎಲ್ಲವನ್ನ ಹೇಳಬಹುದು. ಪ್ರಾರ್ಥನೆ ಮಾಡುವಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿರಬಹುದು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ಇನ್ನೊಂದು ಆವೃತ್ತಿ ಹೇಳ್ತಾನೆ, ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿಂದ ನಾವು ಬಿಡುಗಡೆಯನ್ನು ಹೊಂದಬಹುದು. ನಮ್ಮ ಪ್ರಾರ್ಥನೆ ಕಷ್ಟದಲ್ಲಿ ಇರುವವರಿಗೆ ಆ ಪ್ರಾರ್ಥನೆ ಸಹಾಯ ಮಾಡುತ್ತದೆ. ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯವನ್ನ ಮಾಡುತ್ತಿದ್ದಾರೆಂಬುದಾಗಿ ಈ ಪ್ರಾರ್ಥನೆ ಮುಖಾಂತರ ನಾವು ತಿಳಿಯಬಹುದಾಗಿದೆ. ಒಂದು ವೇಳೆ ನೀವು ಕೇಳಬಹುದು, ಯಾಕೆ ಪ್ರಾರ್ಥನೆ? ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಾರ್ಥನೆಯ ಮುಖಾಂತರ ನಮ್ಮ ಚಿಂತೆಗಳನ್ನು ಜಯಿಸಬಹುದು. ಪ್ರಾರ್ಥನೆ ಮಾಡುವುದರ ಮುಖಾಂತರ ನಮ್ಮ ಚಿಂತೆಗಳನ್ನು ಜಯಿಸಬಹುದು. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ. ಹೇಗೆ ನಮ್ಮ ಚಿಂತೆಗಳನ್ನು ದೇವರ ಮೇಲೆ ಹಾಕಬೇಕು? ನಿಮ್ಮ ಚಿಂತೆಗಳನ್ನೆಲ್ಲ ದೇವರ ಮೇಲೆ ಹಾಕಿರಿ. ನಮ್ಮ ಚಿಂತೆ ದೇವರ ಮೇಲೆ ಹಾಕುವಾಗ ದೇವರು ನಮ್ಮ ಕುರಿತಾಗಿ ಚಿಂತಿಸುತ್ತಾರೆ. ಹೇಗೆ ನಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕುವುದು? ಪ್ರಾರ್ಥನೆಯ ಮುಖಾಂತರ ನಿಮ್ಮ ಎಲ್ಲ ಚಿಂತೆಗಳನ್ನು ಪ್ರಾರ್ಥನೆಯ ಮುಖಾಂತರ ದೇವರ ಕೈಗಳಲ್ಲಿ ಒಪ್ಪಿಸಬಹುದು, ದೇವರ ಮೇಲೆ ಹೊರಿಸಿ ಬಿಡಬಹುದು. ಹಾಗೆ ನೀವು ಒಪ್ಪಿಸಿ ಬಿಡುವಾಗ ದೇವರು ನಿಮಗೋಸ್ಕರವಾಗಿ ಕ್ರಿಯೆ ಮಾಡುತ್ತಾರೆ. ನೀವು ಪ್ರಾರ್ಥನೆಯ ಮುಖಾಂತರವಾಗಿ ನಿಮ್ಮ ಚಿಂತೆಗಳನ್ನು ನೀವು ಜಯಿಸಬಹುದು. ಪ್ರಾರ್ಥನೆಯ ಮೂಲಕ ಪ್ರಾರ್ಥನೆ ಯಾಕೆ? ಮೊದಲನೇದಾಗಿ ನಮ್ಮ ಪ್ರಾರ್ಥನೆಯ ಮುಖಾಂತರ ನಾವು ಚಿಂತೆಗಳನ್ನು ಜಯಿಸಬಹುದು, ಆದ್ದರಿಂದ ಪ್ರಾರ್ಥಿಸಬೇಕು. ಎರಡನೇದಾಗಿ, ಪ್ರಾರ್ಥನೆಯ ಮುಖಾಂತರ ನಾವು ಬಲವನ್ನು ಹೊಂದುತ್ತೇವೆ. ಹೌದು, ಹೆಚ್ಚು ಪ್ರಾರ್ಥನೆ ಹೆಚ್ಚು ಬಲ, ಕಡಿಮೆ ಪ್ರಾರ್ಥನೆ ಕಡಿಮೆ ಬಲ. ನೀವು ಹೆಚ್ಚು ಪ್ರಾರ್ಥಿಸುವಾಗ ನಿನ್ನೊಳಗೆ ಇರುವ ಅಂತರಂಗದ ಆತ್ಮನು
ಬಹಳ ಬಲವನ್ನು ಹೊಂದುತ್ತಾನೆ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಾಕ್ಯ. ಹೀಗೆ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಗಮನಿಸಿ, ಇಲ್ಲಿ ಅಪೊಸ್ತಲರು ವಿಶ್ವಾಸಿಗಳು ಸೇರಿ ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದಾಗ ಸ್ಥಳವು ನಡುಗಿತು. ಹೌದು, ನೀವು ಪ್ರಾರ್ಥಿಸುವಾಗ ಸೈತಾನನ ರಾಜ್ಯ ನಡಗಿಸಲ್ಪಡುತ್ತದೆ, ಕದಲಿಸಲ್ಪಡುತ್ತದೆ. ಮುಂದೆ ವಾಕ್ಯ ಹೇಳ್ತದೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನ ಧೈರ್ಯದಿಂದ ಹೇಳುವವರಾದರು. ಅವರು ಪ್ರಾರ್ಥನೆ ಮಾಡಿದಾಗ ಮೊದಲು ಸ್ಥಳ ನಡುಗಿತ್ತು, ಎರಡನೇದಾಗಿ ಪವಿತ್ರಾತ್ಮ ಭರಿತರಾದರು, ಮೂರನೇದಾಗಿ ದೇವರ ವಾಕ್ಯವನ್ನ ಧೈರ್ಯದಿಂದ ಸಾರಿ ಹೇಳುವವರಾದರು. ಹಾಗಾದರೆ ನೀವು ಪ್ರಾರ್ಥನೆ ಮಾಡುವಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಾ? ಪ್ರಾರ್ಥನೆಯ ಮೂಲಕ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರಬಹುದು, ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರಬಹುದು. ಕೀರ್ತನೆಗಳು 42ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಕೀರ್ತನೆಗಳು 42ನೇ ಅಧ್ಯಾಯ 1 ಮತ್ತು 2 ವಚನಗಳು. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ. ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಬಾಯಾರಿದ ಜಿಂಕೆ ನೀರನ್ನು ಬಯಸುತ್ತದೆ, ನೀರಿನ ತೊರೆಗಳನ್ನು ಬಯಸುತ್ತದೆ. ಅದೇ ವಿಧದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರೊಟ್ಟಿಗಿರುವಂಥ ಐಕ್ಯತೆ, ದೇವರೊಟ್ಟಿಗಿರುವಂಥ ಅನ್ಯೂನ್ಯತೆ, ಇನ್ನು ನಾನು ದೇವರನ್ನ ತಿಳಿಯಬೇಕು, ಇನ್ನು ನಾನು ದೇವರ ಮುಖವನ್ನು ಹುಡುಕಬೇಕು ಎಂಬಂಥ ಬಯಕೆ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗ್ತದೆ. ಪ್ರಾರ್ಥನೆಯ ಮೂಲಕ ನಮ್ಮ ಸಂತೋಷ ಪರಿಪೂರ್ಣವಾಗ್ತದೆ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಾಕ್ಯ. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಇಲ್ಲಿ ದೇವರ ವಚನ ಹೇಳುತ್ತದೆ, ನೀವು ಬೇಡಿಕೊಳ್ಳುವಾಗ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. ಹೌದು ಪ್ರಿಯ ದೇವಜನರೇ, ಪ್ರಾರ್ಥನೆಯ ಮೂಲಕ ನಮ್ಮ ಸಂತೋಷ ಪರಿಪೂರ್ಣವಾಗ್ತದೆ. ಬೇಡಿಕೊಳ್ಳಿರಿ, ನಿಮಗೆ ಸಿಗುತ್ತದೆ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗ್ತದೆ. ಪ್ರಾರ್ಥನೆಯ ಮುಖಾಂತರ ನಾವು ಇತರರಿಗೆ ಸಹಾಯ ಮಾಡಬಹುದು. ಹೇಗೆ? ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಾಕ್ಯ. ಪೇತ್ರನು ಸೆರೆಮನೆಯಲ್ಲಿ ಒಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಇಲ್ಲಿ ವಾಕ್ಯ ಹೇಳ್ತದೆ, ಸಭೆಯವರು ಪೇತ್ರನಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಆ ಅಪೊಸ್ತಲ ಕೃತ್ಯ ಮುಂಚಿನ ಅಧ್ಯಾಯಗಳಲ್ಲಿ ನೋಡುವಾಗ ಅಪೊಸ್ತಲನಾದ ಯಾಕೋಬನನ್ನು ಹಿಡಿದು ಅವನನ್ನು ರಕ್ತಸಾಕ್ಷಿಯಾಗಿ ಕೊಂದು ಹಾಕಿದ್ದಾರೆ. ಈಗ ಪೇತ್ರನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ.
ನಾಳೆ ಏನು ಸಂಭವಿಸ್ತದೆ ಗೊತ್ತಿಲ್ಲ. ಒಂದು ವೇಳೆ ಪೇತ್ರನನ್ನು ಕೂಡ ಅವರು ರಕ್ತಸಾಕ್ಷಿಯಾಗಿ ಕೊಲ್ಲಬಹುದು. ಈಗ ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಪ್ರಾರ್ಥನೆಯನ್ನು ಕೇಳಿ ಸೆರೆಮನೆಯಲ್ಲಿದ್ದಂಥ ಪೇತ್ರನನ್ನು ಅತ್ಯದ್ಭುತವಾಗಿ ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬಂದರು. ನೀವು ಪ್ರಾರ್ಥಿಸುವಾಗ ಇತರರಿಗೆ ಆ ಪ್ರಾರ್ಥನೆ ಸಹಾಯ ಮಾಡ್ತದೆ. ಇಲ್ಲಿ ಸಭೆಯವರು ಪ್ರಾರ್ಥನೆ ಮಾಡಿದರು, ಪೇತ್ರನಿಗೆ ಆ ಪ್ರಾರ್ಥನೆ ಸಹಾಯವಾಯಿತು. ಅವರ ಪ್ರಾರ್ಥನೆಯ ಮುಖಾಂತರ ಅವನು ಬಿಡುಗಡೆ ಹೊಂದಿಕೊಂಡು ಬಂದ. ಹಾಗಾದರೆ ಪ್ರಾರ್ಥನೆ ಯಾಕೆ? 5 ಸಂಗತಿ ಹೇಳಿದೆ. ಪ್ರಾರ್ಥನೆಯ ಮೂಲಕ ನಿಮ್ಮ ಚಿಂತೆಗಳನ್ನು ಜಯಿಸಬಹುದು. ಪ್ರಾರ್ಥನೆಯ ಮುಖಾಂತರ ನೀವು ಬಲವನ್ನು ಹೊಂದಬಹುದು. ಪ್ರಾರ್ಥನೆಯ ಮುಖಾಂತರ ನೀವು ದೇವರ ಅನ್ಯೋನ್ಯತೆಯಲ್ಲಿರಬಹುದು. ಪ್ರಾರ್ಥನೆಯ ಮುಖಾಂತರ ನಿಮ್ಮ ಸಂತೋಷ ಪರಿಪೂರ್ಣವಾಗ್ತದೆ. ಪ್ರಾರ್ಥನೆಯ ಮೂಲಕ ಇತರರಿಗೆ ನೀವು ಸಹಾಯ ಮಾಡಬಹುದು. ಹಾಗಾದರೆ ಈ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ, ಒಳಗೊಂಡಿರಬೇಕಾದಂಥ ವಿಷಯಗಳು ಯಾವುದು? 5 ಸಂಗತಿಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಅಡಕವಾಗಿರಬೇಕು. ನೀವು ಪ್ರಾರ್ಥಿಸುವಾಗ 5 ಸಂಗತಿಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಅಡಕವಾಗಿರಬೇಕು. 1, ಪಾಪದ ಹರಿಕೆ. ಯೆಶಾಯ ಬರೆದ ಪ್ರವಾದನೆ 59ನೇ ಅಧ್ಯಾಯ ಹೇಳ್ತದೆ, ಇಗೋ ದೇವರ ಕಿವಿಗಳು ಕೇಳಲಾರದ ಹಾಗೆ ಕಿವುಡಲ್ಲ, ಆತನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆದರೆ ನಿಮ್ಮ ಅಪರಾಧಗಳೇ ಆತನ ಮುಖಕ್ಕೆ ಅಡ್ಡವಾಗಿದೆ. ನೀವು ಪ್ರಾರ್ಥಿಸುವಾಗ ನಿಮ್ಮಲ್ಲಿ ಪಾಪ ಇದ್ದು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ನೀವು ಯಾವಾಗಲೂ ಪ್ರಾರ್ಥಿಸುವಾಗಲೂ ಅದರಲ್ಲಿ ಮೊದಲನೇದಾಗಿ ಒಂದು ಪಾಪದ ಹರಿಕೆಯ ಪ್ರಾರ್ಥನೆ ಇರಲಿ. 1 ಯೋಹಾನ 1:9 ವಾಕ್ಯ ಹೇಳ್ತದೆ. 1 ಯೋಹಾನ 1:9 ವಾಕ್ಯ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಹೌದು ಪ್ರಿಯ ದೇವ ಮಗುವೆ, ನಮ್ಮ ಪಾಪಗಳನ್ನು ಹರಿಕೆ ಮಾಡಿದರೆ, ನೀವು ಪ್ರಾರ್ಥಿಸುವ ಮುಂಚೆ ನಿಮ್ಮ ಪಾಪಗಳನ್ನು ಹರಿಕೆ ಮಾಡಿ ಪ್ರಾರ್ಥಿಸಿರಿ. ಹಾಗೆ ಪ್ರಾರ್ಥಿಸುವುದಾದರೆ ಸಕಲ ಅನೀತಿಯನ್ನು ನೀಗಿಸಿ ನಿಮ್ಮ ಪಾಪಗಳನ್ನು ಶುದ್ಧೀಕರಿಸಿ ಪ್ರಾರ್ಥನೆಗೆ ತಡೆ ಇಲ್ಲದ ಹಾಗೆ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. 1ನೇದಾಗಿ ನೀವು ಪ್ರಾರ್ಥನೆಯಲ್ಲಿರಬೇಕಾದಂಥ ಅಂಶ ಪಾಪದ ಹರಿಕೆ. 2ನೇದಾಗಿ ಆರಾಧನೆ ಇರಬೇಕು. ಹೌದು, ಆದಿಕಾಂಡ 24ನೇ ಅಧ್ಯಾಯ 26, 27. ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ನಮಸ್ಕರಿಸಿ, ನನ್ನ ದನಿಯಾದ ಅಬ್ರಾಹಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ, ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ಧನೆಯಿಂದ ತೆಗೆಯಲಿಲ್ಲ, ನನ್ನನ್ನು ನನ್ನ ದನಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಅಂದನು. ಇಲ್ಲಿ ನೋಡುತ್ತೇವೆ, ಈಸಾಕನಿಗೆ, ಅಬ್ರಾಮನ ಮಗನಾದ ಈಸಾಕನಿಗೆ ಹೆಣ್ಣು ನೋಡುವುದಕ್ಕೆ ಎಲಿಯಾಜರನು ಹೋಗುವಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ ಹೇಳಿ ನಮಸ್ಕರಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಹಾಗಾದರೆ ಮೊದಲು ನೀನು ಪ್ರಾರ್ಥಿಸುವಾಗ ಪಾಪದ ಹರಿಕೆ ಇರಬೇಕು. 2, ನಿನ್ನ ಪ್ರಾರ್ಥನೆಯಲ್ಲಿ ಒಳಗೊಂಡಿರಬೇಕಾದಂಥ ಅಂಶ ಸ್ತೋತ್ರ ಇರಬೇಕು. ದೇವರು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡುವಂಥ ಆರಾಧನೆ ಇರಬೇಕು. ಆರಾಧನೆ, ದೇವರು ಏನಾಗಿದ್ದಾನೆ, ಎಂಥವನಾಗಿದ್ದಾನೆ,
ಯಾವೆಲ್ಲ ಅದ್ಭುತಗಳನ್ನು ಮಾಡಿದ್ದಾನೆ, ಯಾವೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ, ಅವುಗಳನ್ನು ನೆನೆಸಿ ನಾವು ಆರಾಧಿಸಬೇಕು. ಮೂರನೇದಾಗಿ ಪ್ರಾರ್ಥನೆಯಲ್ಲಿ ಮಧ್ಯಸ್ಥಿಕೆ ಇರಬೇಕು. ಮಧ್ಯಸ್ಥಿಕೆ ಅಂತ ಹೇಳಿದರೆ ದೇವರಿಗೂ ಮನುಷ್ಯರ ನಡುವೆ ನಿಂತು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಬೇಕು. 1 ತಿಮೋಥೆ 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಅಲ್ಲಿ ವಚನ ಹೇಳಲ್ಪಟ್ಟಿದೆ, ಎಲ್ಲ ಅಧಿಕಾರಿಗಳಿಗಾಗಿ, ಎಲ್ಲ ಅರಸುಗಳಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಬೇಕು. ಅಂದರೆ ದೇಶಕ್ಕಾಗಿ, ದೇಶದಲ್ಲಿರುವ ನಾಯಕರುಗಳಿಗಾಗಿ, ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಹಾಗಾದರೆ ಪ್ರಾರ್ಥನೆಯಲ್ಲಿ ಒಳಗೊಂಡಿರಬೇಕಾದ ಮೊದಲ ಅಂಶ ಪಾಪದ ಹರಿಕೆ. ಎರಡನೇದಾಗಿ ಅದರಲ್ಲಿ ಆರಾಧನೆ ಇರಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಮೂರನೇದಾಗಿ ಮಧ್ಯಸ್ಥಿಕೆ. ಈಗ ಓದಿದಂಥ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಎಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ನಾಲ್ಕನೇದಾಗಿ ಮನವಿಗಳು ಅಥವಾ ಬೇಡಿಕೊಳ್ಳುವಿಕೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಾಗಾದರೆ ನಿನ್ನ ವೈಯಕ್ತಿಕ ಮನವಿಗಳನ್ನು ದೇವರಿಗೆ ಸಲ್ಲಿಸರಿ. ನಿನ್ನ ವೈಯಕ್ತಿಕ ಕಾರ್ಯವಾಗಿರ್ಬೋದು, ನಿನ್ನ ಕುಟುಂಬವಾಗಿರ್ಬೋದು, ನಿನ್ನ ಪರ್ಸ್ನಲ್ ನೀಡ್ ಆಗಿರ್ಬೋದು, ವೈಯಕ್ತಿಕ ವಿಷಯಗಳ ಮನವಿಗಳನ್ನು ದೇವರಿಗೆ ನಿರ್ದಿಷ್ಟವಾಗಿ ಸಲ್ಲಿಸಿರಿ. 5ನೇದಾಗಿ ಕೃತಜ್ಞತಾ ಸ್ತುತಿ. ಆರಾಧನೆಗೂ ಕೃತಜ್ಞತಾ ಸ್ತುತಿಗೂ ವ್ಯತ್ಯಾಸವಿದೆ. ಆರಾಧನೆ ದೇವರು ಏನಾಗಿದ್ದಾನೆ, ಮಹಿಮೆಗೆ ಯೋಗ್ಯನು, ಅದನ್ನು ನೆನೆಸಿ ದೇವರನ್ನ ಕೊಂಡಾಡುವಂಥದ್ದು, ಆತನ ಸ್ತೋತ್ರಕ್ಕೆ ಯೋಗ್ಯನೆಂಬುದಾಗಿ ಹೇಳಿ ಆರಾಧಿಸುವಂಥದ್ದು. ಕೃತಜ್ಞತಾ ಸ್ತುತಿ ಎಂಬುದಾಗಿ ಹೇಳುವುದಾದರೆ ಅದೇ ಎಫೆಸ 5ನೇ ಅಧ್ಯಾಯ 20ನೇ ವಾಕ್ಯ, ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ. ಅಂದರೆ ಈಗಾಗಲೇ ದೇವರು ಮಾಡಿದಂಥ ಕಾರ್ಯಗಳನ್ನು ನೆನೆಸಿ ಕೃತಜ್ಞತಾ ಸ್ತುತಿ, ಅಂದರೆ ಕೃತಜ್ಞತಾ ಹೃದಯದಿಂದ ದೇವರು ಈಗೆಲ್ಲ ಯಾವೆಲ್ಲ ಉಪಕಾರಗಳನ್ನು ಮಾಡಿದ್ದಾನೋ, ಯಾವೆಲ್ಲ ಅದ್ಭುತಗಳನ್ನು ಮಾಡಿದ್ದಾನೋ ಅವುಗಳನ್ನು ನೆನಪು ಮಾಡಿಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾನು ಹೇಳಿದೆ, ಪ್ರಾರ್ಥನೆಯಲ್ಲಿ ಒಳಗೊಂಡಿರಬೇಕಾದಂಥ 5 ಅಂಶಗಳು. 1, ಪಾಪದ ಹರಿಕೆ, ನಿಮ್ಮ ಪಾಪವನ್ನು ಹರಿಕೆ ಮಾಡಿ ಪ್ರಾರ್ಥಿಸಬೇಕು. 2, ಆರಾಧನೆ, ನಮ್ಮ ದೇವರ ಸ್ತೋತ್ರಕ್ಕೆ ಅರ್ಹನು, ಅದನ್ನು ನೆನಪು ಮಾಡಿಕೊಂಡು ಆರಾಧಿಸಬೇಕು. 3, ಮಧ್ಯಸ್ಥಿಕೆ ಇರಬೇಕು, ಇತರರಿಗಾಗಿ, ಅಧಿಕಾರಿಗಳಿಗಾಗಿ, ಅರಸುಗಳಿಗಾಗಿ, ದೇಶಕ್ಕಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಇರಬೇಕು. 4, ಮನವಿಗಳು, ಅಂದರೆ ನಿಮ್ಮ ವೈಯಕ್ತಿಕವಾದ ಸಂಗತಿಗಳು. 5, ಕೃತಜ್ಞತಾ ಸ್ತುತಿ. ನಿಮ್ಮ ಪ್ರಾರ್ಥನೆಯಲ್ಲಿ ಈ 5 ಅಂಶಗಳು ಒಳಗೊಂಡಿರುವುದಾದರೆ ದೇವರು ಆ ಪ್ರಾರ್ಥನೆ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಹಾಗಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಬೇಕಾದ ಸಂಗತಿಗಳು ಯಾವುದಂತ ಹೇಳಿದ್ರೆ, ಈಗ ನಾವು ಹಂತ ಹಂತವಾಗಿ ನೋಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಯಾಕೆ, ಪ್ರಾರ್ಥನೆ ಮಾಡುವುದರ ಮೂಲಕ ನಮಗೇನಾಗ್ತದೆ, ಪ್ರಾರ್ಥನೆಯಲ್ಲಿ ಒಳಗೊಂಡಿರಬೇಕಾದ ಅಂಶಗಳು. ಈಗ ನಾವು ಪ್ರಾರ್ಥನೆ, ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು
ಬೇಕಾದ ಸಂಗತಿಗಳು. ನಾನು ವೇಗವಾಗಿ ಹೇಳ್ತೇನೆ, ನಿರ್ದಿಷ್ಟವಾಗಿ ಪ್ರಾರ್ಥಿಸಬೇಕು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲು ಬೇಕಾದ ಸಂಗತಿಗಳು, ಒಂದು, ನಾವು ನಿರ್ದಿಷ್ಟವಾಗಿ ಪ್ರಾರ್ಥಿಸಬೇಕು. ಎರಡು, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಅದಕ್ಕೆ ಬೇಕಾದರೆ ವಾಕ್ಯ ಆಧಾರ ಬರೆದುಕೊಳ್ಳ್ರಿ. ನಿರ್ದಿಷ್ಟವಾಗಿ ಪ್ರಾರ್ಥಿಸಬೇಕು. ಯಾಕೋಬ 4ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ರಿಂದ 24ನೇ ವಚನ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಸತತವಾಗಿ ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 8 ವಚನಗಳು. ಆತನ ಆಜ್ಞೆಗಳನ್ನು ಕೈಗೊಂಡು ಪ್ರಾರ್ಥಿಸಬೇಕು. 5 ಸಂಗತಿಗಳು. ನಿರ್ದಿಷ್ಟವಾಗಿ ಪ್ರಾರ್ಥಿಸಬೇಕು, ನಂಬಿಕೆಯಿಂದ ಪ್ರಾರ್ಥಿಸಬೇಕು, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು, ಸತತವಾಗಿ ಪ್ರಾರ್ಥಿಸಬೇಕು, ಆಜ್ಞೆಗಳನ್ನು ಕೈಗೊಂಡು ಪ್ರಾರ್ಥಿಸಬೇಕು. ನಮಗೆ ಪ್ರಾರ್ಥನೆಗಳನ್ನು ಅಡ್ಡಿಪಡಿಸುವಂಥ ಸಂಗತಿಗಳು ಯಾವುದು? ವೇಗವಾಗಿ ಹೇಳ್ತಾನೆ. ಒಂದು, ಅಪನಂಬಿಕೆ. ನಿಮ್ಮ ಪ್ರಾರ್ಥನೆ ಕೇಳದ ಹಾಗೆ ಅಡ್ಡಿಪಡಿಸುವ ಮೊದಲ ತಡೆ ಅಪನಂಬಿಕೆ. ನೀವು ಪ್ರಾರ್ಥಿಸುವಾಗ ಅಪನಂಬಿಕೆಯಿಂದ ಪ್ರಾರ್ಥಿಸಬೇಡ್ರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7 ವಚನಗಳು. 2, ಅವಿಧೇಯತೆ. ದೇವರಿಗೆ ವಿಧೇಯರಾಗದೇ ಇರುವುದು ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯನ್ನು ತರುತ್ತದೆ. 3, ಹರಕೆ ಮಾಡದ ಪಾಪ. ಯೆಶಾಯ 59:2. ನೀವು ಪಾಪವನ್ನು ಹರಕೆ ಮಾಡದೆ ಪಾಪ ನಿಮ್ಮಲ್ಲಿ ಇದ್ದು ಪ್ರೇಯರ್ ಮಾಡಿದರೆ ಅದು ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥದ್ದಾಗಿದೆ. 4ನೇದಾಗಿ, ಇತರರೊಂದಿಗೆ ಮನಸ್ತಾಪ ಅಥವಾ ಕ್ಷಮಿಸದೇ ಇರುವಂಥ ಹೃದಯ. ಇತರರನ್ನು ಕ್ಷಮಿಸದೆ ನೀವು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಅಡ್ಡಿ ಉಂಟು ಮಾಡುತ್ತದೆ. ಮಾರ್ಕ 11:25ನೇ ವಾಕ್ಯ. 5ನೇದಾಗಿ, ನಿಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವ ಸಂಗತಿ ದುರಾಭಿಪ್ರಾಯದಿಂದ ಬೇಡಿಕೊಳ್ಳುವುದು. ಅಂದರೆ ಕೆಟ್ಟ ಕಾರ್ಯಗಳಿಂದ ಅಥವಾ ದುರಾಭಿಪ್ರಾಯಪಟ್ಟ, ಒಳ್ಳೆಯ ಅಭಿಪ್ರಾಯ ಅಲ್ಲ, ಬೇರೆ ಯಾವುದೋ ಒಂದು ಕೆಟ್ಟ ಅಭಿಪ್ರಾಯದಿಂದ ಪ್ರಾರ್ಥಿಸುವುದು ನಮ್ಮ ಪ್ರಾರ್ಥನೆಗೆ ತಡೆಗಳನ್ನು ತರುತ್ತದೆ. ಈ ದಿನ ನಾವು ಧ್ಯಾನಿಸಿದೆವು. ನಾವು ಪ್ರಾರ್ಥನೆ ಮಾಡುವಾಗ ಏನು ಮಾಡುತ್ತೇವೆ, ನಾವು ದೇವರನ್ನು ಬೇಡಿಕೊಳ್ಳುವಾಗ ಏನು ಸಂಭವಿಸ್ತದೆ, ಪ್ರಾರ್ಥನೆ ಯಾಕೆ, ಪ್ರಾರ್ಥನೆಯಲ್ಲಿ ಯಾವೆಲ್ಲ ವಿಷಯಗಳು ಒಳಗೊಂಡಿರಬೇಕು, ಪ್ರಾರ್ಥನೆಯನ್ನು ದೇವರು ಕೇಳಲು ಬೇಕಾದ ಸಂಗತಿಗಳನ್ನು ನೋಡಿಕೊಂಡೆವು. ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸುವ ಸಂಗತಿಗಳನ್ನು ಸಹ ನಾವು ನೋಡಿಕೊಂಡೆವು. ನಿಮ್ಮ ಜೀವಿತದಲ್ಲಿ ಇವೆಲ್ಲವನ್ನು ನೀವು ಅಭ್ಯಾಸ ಮಾಡಿರಿ, ಹೇಳಿದಂಥ ಕಾರ್ಯಗಳನ್ನು ಧ್ಯಾನಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. 1 ನಿಮಿಷ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕೂಡ ಪ್ರಾರ್ಥನೆ ಕುರಿತಾಗಿ ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೇಗೆ ಪ್ರಾರ್ಥಿಸಬೇಕು, ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಅಂಶಗಳು, ಪ್ರಾರ್ಥನೆಗೆ ಯಾವ ವಿಷಯಗಳು ತಡೆ ಇದೆ, ಪ್ರಾರ್ಥನೆಯನ್ನು ಹೇಗೆ ಪ್ರಾರ್ಥಿಸಬೇಕು, ಇವೆಲ್ಲವನ್ನು ನಾವು ಧ್ಯಾನಿಸಿದ್ದೇವೆ. ನಾವು ಕೇಳುವುದು ಮಾತ್ರವಲ್ಲಪ್ಪ, ಪ್ರಾಯೋಗಿಕವಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಅಂಶಗಳನ್ನು ಸತ್ಯವೇದ ವಾಕ್ಯದಿಂದ ಅಳವಡಿಸಿಕೊಂಡು ಸತ್ಯವೇದ ವಾಕ್ಯದ ಆಧಾರದಿಂದ ನಾವು ಅದನ್ನ ಕಾರ್ಯಗಳನ್ನು ಮಾಡುವಂತೆ ನಮಗೆ ಸಹಾಯ ಮಾಡಿರಿ. ಇದನ್ನು ನೋಡಿದ ಪ್ರತಿಯೊಬ್ಬರನ್ನ ಪ್ರಾರ್ಥನಾ ಆತ್ಮದಿಂದ ತುಂಬಿಸಿರಿ. ನಾವೆಲ್ಲರೂ ನಿನ್ನ ವಾಕ್ಯದ ಆಧಾರದೊಂದಿಗೆ ನೀನು ಬಯಸುವ ಪ್ರಾರ್ಥನೆಯನ್ನು ಮಾಡಿ ಜೀವಿತದಲ್ಲಿ ಜಯವನ್ನು ಪಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಯಾಸರೆ ಟಿವಿಯನ್ನು ವೀಕ್ಷಿಸಿದ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.